ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಥಿಂಕ್ ಮಾಡ್ತಿರ್ಬೋದು, ಏನಪ್ಪ ಇವನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡು ಅದ್ರಲ್ಲಿ ಮಾತ್ರ ಕಂಟೆಂಟ್ ಮಾಡ್ತಿದ್ದ, ಇವಾಗ ಏನು ಇದಕ್ಕಿದ್ದಂಗೆ ವೀಡಿಯೋ ಮುಂದೆ ಬಂದುಬಿಟ್ಟಿದ್ದಾನೆ ಅಂತ ಅನ್ಬೋದು. ಇದು ನನ್ನ ಡ್ರೀಮ್ ಆಗಿತ್ತು, ನಾನು ಆಗಲೇ ಮಾಡಬೇಕಾಯಿತು. ಸೊ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನನ್ನ ಬ್ಲಾಗಿಂಗ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಾಯಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಯಾರು ಫಾಲೋ ಮಾಡ್ತಾಯಿಲ್ಲ ಅವ್ರು ತಿಳ್ಕೊಡಿ, ಇದು ನಾನು ಕರ್ಕೊಂಡು ಹೋಗ್ತಾರೆ ನಿಮಗೆ ದೂದ್ಸಾಗರ್ ವಾಟರ್ಫಾಲ್ಸ್ ಅಂತ. ಇದು ಇಲ್ಲಿಂದ ಬಂದ್ಬಿಟ್ಟು ಅರೌಂಡು 600 ಕಿಲೋಮೀಟರ್ಸ್ ಇದೆ. 600 ಕಿಲೋಮೀಟರ್ಸ್ ಹೇಗೆ ಹೋಗಬೇಕು? ಫ್ಲೈಟಲ್ಲಂತೂ ಹೋಗೋಕ್ಕಾಗಲ್ಲ, ನಾವು ಅಷ್ಟೊಂಥರ ಶ್ರೀಮಂತರಲ್ಲ, ಬೈಕ್ ನನ್ನ ಹತ್ರ ಇಲ್ಲ. ಸೊ ನಮಗಿರೋದೊಂದು ಬೆಸ್ಟ್ ಆಪ್ಷನ್ ಅಂದರೆ ಟ್ರೈನ್. ಸೊ ಇಲ್ಲಿಂದ ಯಶವಂತಪುರದಿಂದ ಅಲ್ಲಿಗೆ ನನಗೆ ಟ್ರೈನ್ ಇದೆ. ಸೊ ನಾವಿವಾಗ ಏನು ಮಾಡಬೇಕು, ಯಶವಂತಪುರದಲ್ಲಿ ಟ್ರೈನ್ ಕ್ಯಾಚ್ ಮಾಡಬೇಕು. ಬನ್ನಿ ಯಶವಂತಪುರದಲ್ಲಿ ಸಿಗೋಣ. ಹಲೋ, ನಾನು ನಿಮ್ಗೆ ಹೇಳ್ತಿದ್ದಂಗೆ ಇವಾಗ ಬಂದ್ಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನೋಡಿ, ಹಿಂದೆಗಡೆ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಟ್ರೈನು. ಸೊ 3 ಗಂಟೆ ಕರೆಕ್ಟಾಗಿ ಡಿಸ್ಪ್ಯಾಚ್ ಆಗುತ್ತೆ. ಸೊ ನೀವು ಇದನ್ನ ಟ್ರೈನ್ ಎಲ್ಲ ಬುಕ್ ಮಾಡ್ಕೋಬೇಕು ಅಂದರೆ IRCTC ವೆಬ್ಸೈಟಲ್ಲಿ ಹೋಗಿ 15 ಡೇಸ್ಗಿಂತ ಮುಂಚೆನೇ ಬುಕ್ ಮಾಡಬೇಕು. ಏಕೆ ಅಂದರೆ ನಿಮಗೆ ಸ್ಲಾಟ್ಸ್ ಎಲ್ಲ ಸಿಗಲ್ಲ. ಈಗ 3 ಗಂಟೆ ಡಿಪಾರ್ಚರ್ ಆಗುತ್ತೆ. ಸೊ ನಾವಿವಾಗ ಬಂದ್ಬಿಟ್ಟು ಕುಲೆಮ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಾವು ಯಶವಂತಪುರ ಬಿಟ್ಟಿದ್ದು 3 ಗಂಟೆಗೆ. ಸೊ ಇಲ್ಲಿ ಬಂದಿರೋದು 3 ಕಾಲು ಆಗಿದೆ. ಸೊ ಇದು ಕುಲೆಮ್ ರೈಲ್ವೆ ಸ್ಟೇಷನು. ನೀವು ಯಶವಂತಪುರ ಬಿಟ್ಟು ಡೈರೆಕ್ಟ್ ಕುಲೆಮ್ ರೈಲ್ವೆ ಸ್ಟೇಷನಲ್ಲೇ ಇಳ್ಕೊಬೇಕು, ಬೇರೆ ಕಡೆ ಎಲ್ಲೂ ಇಳ್ಕೊಬಾರ್ದು. ಕೆಲವು ಇನ್ಫ್ಲೂಯೆನ್ಸ್ ಯೂಟ್ಯೂಬರೆಲ್ಲ ಏನು ಮಾಡ್ತಾರೆ ಅಂದರೆ, ನೀವು ಸೊನಾಲಿಲಿ ಇಳ್ಕೊಂಡು ಬೈ ಟ್ರ್ಯಾಕ್ ಮೂಲಕ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತಾರೆ. ಸೊ ಅದೆಲ್ಲ ಫುಲ್ಲು ಅಫೆನ್ಸು. ತಗ್ಲಾಕೊಂಡ್ರೆ ಫೈನ್ ಹಾಕ್ತಾರೆ ಮತ್ತು ಜೈಲಿಗೆ ಕಳಿಸ್ತಾರೆ. ಓಕೆನಾ? ಇಲ್ಲಿಗೆ ಬಂದೇ ಕುಲೆಮ್ಗೆ ಇಲ್ಲಿ 500 ಮೀಟರ್ಸ್ ಓನ್ಲಿ. ಇಲ್ಲಿ ನಿಮಗೆ ದೂದ್ಸಾಗರ್ ಟ್ರಕ್ಕಿಂಗ್ ಪಾಯಿಂಟ್ಗೆ ಜೀಪ್ ಅವೈಲಬಲ್ ಇರುತ್ತೆ. ಮತ್ತು ಬೈ ಟ್ರಕ್ಕಿಂಗ್ ಮೂಲಕ ನಿನಗೆ ಗೈಡ್ ಅರೇಂಜ್ ಮಾಡ್ತಾರೆ, ನೀವು ಹೋಗ್ಬೋದು. ಬಂದು ಇಲ್ಲೇ ಹೇಳ್ಕೊಂಡು ಹೋಗಬೇಕು. ಸುಮ್ಮನೆ ವಿತೌಟು ಗೈಡು ಏನು ಇಲ್ದರೆ ಹೋಗ್ತೀನಿ ಅಂದರೆ ಪಕ್ಕ ಫೈನ್ ಹಾಕ್ತಾರೆ, ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ನಿಮ್ಗೆ ಆಗಲೇ ಹೇಳ್ದಂಗೆ ಸೊ ಇಲ್ಲಿ ಕಾಷನ್ ಕೊಟ್ಟಿದ್ದಾರೆ ಮೊದಲೇ. ಸೊ ಮಾಡಬಾರ್ದು, ನಿಷೇಧ ಅಂತ. ಕುಲೆಮ್ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗಿದ ತಕ್ಷಣವೇ ಈ ಕಡೆ ಬಂದರೆ ಫುಲ್ಲು ಆಫೀಸರ್ಸ್ ರೂಮ್ಸ್ ಕಾಣುತ್ತೆ. ಇಲ್ಲಿ ನಿಮಗೆ ಇದೇ ಥರ ಹಿಂದೆ ಹೋದರೆ ನಿಮ್ಗೆ ಒಂದು ಸ್ಕೈ ವಾಕ್ ಸಿಗುತ್ತೆ. ಆ ಸ್ಕೈ ವಾಕಿಂದ ಆ ಕಡೆ ಹೋದರೆ ದೂದ್ಸಾಗರ್ದು ಮೇಯ್ನ್ ಆಫೀಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಬನ್ನಿ ಜರ್ನಿ ಮಾಡೋಣ ಇವಾಗ. ಜಸ್ಟ್ ಸುಮ್ಮನೆ ರೋಮಿಂಗ್. ಓಕೆ, ನಾವು ನೈಟು ಇಲ್ಲಿಗೆ ಬಂದಿದ್ದು ಅಲ್ಲೇ 3:30 ಆಗಿತ್ತು, ಮಿಡ್ ನೈಟು. ಸೊ ಇಲ್ಲೇ ಇದ್ವಿ ಕುಲೆಮ್ ರೈಲ್ವೆ ಸ್ಟೇಷನಲ್ಲೇ. ಇವಾಗ ಬಂದು ನಾವು ದೂದ್ಸಾಗರ್ ಟ್ರಕ್ಕಿಂಗ್ ಫಾಲ್ಸ್ ಆಫೀಸ್ ಹತ್ರ ಹೋಗಬೇಕು. ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಸೊ ಟ್ರಕ್ಕಿಂಗ್ ಸ್ಪಾಟ್ ಎಲ್ಲ ಓಪನ್ ಆಗುತ್ತೆ 6:30-7 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ನಂದು ಟಿಕೆಟ್ ಎಲ್ಲ ಆಲ್ರೆಡಿ ಆನ್ಲೈನಲ್ಲೆಲ್ಲ ಬುಕ್ಕಿಂಗ್ ಆಗಿದೆ. ನೀವು ಅಷ್ಟೇ ಟಿಕೆಟ್ನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಬೇಕು. ಇಲ್ಲಿ ಬಂದು ಕಾಯಕ್ಕೆ ಹೋಗ್ಬೇಡಿ, ಸಿಗುತ್ತೆ ಇಲ್ಲ ಅಂತಲ್ಲ. ಬಟ್ ಸ್ಲಾಟ್ ಕ್ಲೋಸ್ ಆಗಿದ್ರೆ ಯಾಕೆ ಅಂತ ಅಷ್ಟೇ, ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಆನ್ಲೈನು ದಟ್ ಟ್ರಕ್ಕಿಂಗ್ ವೆಬ್ಸೈಟು ನಾನು ನಿಮಗೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಯೂಟ್ಯೂಬ್ನಲ್ಲಿ, ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳಿ. ನಡೀರಿ.
ನೀವೇನು ನೋಡ್ತಾ ಇದ್ದೀರಾ, ಇದೇನೆ ದೂದ್ಸಾಗರ್ ಟ್ರಕ್ಕಿಂಗ್ದು ಆಫೀಸ್, ಬಟ್ ಓಪನ್ ಆಗಿಲ್ಲ. ಆ್ಯಸ್ ಪರ್ ಲೊಕೇಶನ್ ನಾವು 7 o'clock ಅಂತ ಇತ್ತು, ಬಟ್ ಬೇಗ ಬಂದುಬಿಟ್ಟಿದ್ದೀನಿ. ವೆಯ್ಟ್ ಮಾಡಬೇಕಿಲ್ಲಿ. ಹಾಯ್ ಬ್ರೋ, ಎಷ್ಟು ಗಂಟೆ ಓಪನ್ ಆಗೋದಿದ್ದು? 8 ಗಂಟೆಗೆ. 8 ಗಂಟೆ. ನೀವು ಜೀಪ್ ಸಫಾರಿ ಮಾಡ್ತೀರಾ ಇಲ್ಲ ಟ್ರೆಕ್ಕಿಂಗ್ ಮಾಡೋದು? ಟ್ರ್ಯಾಕಿಂಗ್ ಟ್ರೆಕ್ಕಿಂಗ್ ಗೈಡ್. ಹಾಂ. ಎಷ್ಟು ಜನ ಇದ್ದೀರಾ? ನಾನು ಎಷ್ಟು ಜನ ಇದ್ದೀರಿ? ನಾನು ಒಬ್ಬನೇ ಬಂದಿರೋದು. ನಾನು ಒಬ್ಬನೇ ಬಂದಿರಾ? ಓಕೆ ಓಕೆ ಓಕೆ. ನೋಡೋಣ, ಬಂದರೆ ಯಾರು ಬಂದರೆ ಹೋಗೋದು. ಓಕೆ. ಟ್ರೆಕ್ಕಿಂಗ್. ಬಟ್ ಗೌರ್ನಮೆಂಟ್ ವೆಬ್ಸೈಟಲ್ಲಿ ನಾನೆಲ್ಲ ಬುಕ್ ಮಾಡಿದ್ದೆ. ಬುಕ್ ಮಾಡಿರಾ? ಹಾಂ, ಬುಕ್ ಮಾಡಿಬಿಟ್ಟಿದ್ದೀನಿ ಅವಾಗ. ಅಲ್ಲಿ ಇಲ್ಲಿ ಈಗ ಟ್ರಕ್ಕಿಂಗ್ ನಡ್ಕೊಂಡು ಹೋಗ್ಬೋದಲ್ಲ? ಹಾಂ. ಓಕೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಂದ 10 ಕಿಲೋಮೀಟರ್ ಆಗ್ತದೆ ಸರ್. 10 ಕಿಲೋಮೀಟ್ರ್. ಅಪ್ ಆ್ಯಂಡ್ ಡೌನ್ ಸರಿ 10 20 ಕಿಲೋಮೀಟರ್. ಎಷ್ಟು ಡ್ಯೂರೇಷನಲ್ಲಿ ಮುಗಿಸ್ಬೋದು? ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಡಿಪೆಂಡ್ ಆನ್ ಯು. ಹಾಂ ಹಾಂ. ಹ್ಯಾಂಗೆ ನೀವು ನಡೀತೀರಾ, ಹಾಂ. ಅಲ್ಲಿ ಎಷ್ಟು ಗಂಟೆ ನೀವು ನಿಂದಿರ್ತೀರಾ, ಓಕೆ. ಡಿಪೆಂಡ್ ಆನ್ ಯು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ನೋಡಿರಿ, ನೀವು ನನ್ನ ಜೊತೆಲಿ ನಡೆದ್ರೆ 2 hours. ಹಾಂ ಹಾಂ. ಓಕೆ. ಅದು ಆಗಲ್ಲ. ನಾವು ನಿಮ್ಮ ಜೊತೆಲಿ ನಡೆದ್ರೆ 3 hours. ಹಾಂ. ಅಲ್ಲಿ ಮೇಲ್ಗಡೆ ಟ್ರ್ಯಾಕ್ ಮೇಲೆಲ್ಲ ಇಲ್ಲ ಬಿಡ್ತಾರೆ? ಇಲ್ಲ ಸರ್, ಜಸ್ಟ್ ಕೆಳಗಡೆ ಹೋಗಿ ಬರಬೇಕು. ಕೆಳಗಡೆ ಹೋಗಿ ಕಳಿಸಿ ನಿಮಗೆ ಲೈಫ್ ಜಾಕೆಟ್ ಸಿಗ್ತೈತಿ ಇಲ್ಲಿ. ಹಾಂ ಹಾಂ. ಜಳಕ ಮಾಡೋಕೆ. ಓಕೆ. ಜಳಕ ಮಾಡೋದು ಬೇಡ ಅಂದ್ರೆ ಸ್ವಿಮ್ಮಿಂಗ್ ಮಾಡಕ್ಕೆ ಬಿಡ್ತೀವಿ. ಹಾಂ, ಸ್ವಿಮ್ಮಿಂಗ್ ಮಾಡೋದು ಬೇಡ ಅಂದ್ರೆ ನೀವು ಕುಂದರ್ ಕ್ಯಾಶ್ ಬರ್ಬೇಕು. ಲೈಫ್ ಜಾಕೆಟ್ ಅಂತ ತೊಗೊಳೋದೇನು ಬೇಕಾ? ಹಾಂ, ನಿಮಗೆ ಬೇಕಂದ್ರೆ ತಗೋಬೇಕು ಸರ್. ಓಕೆ ಓಕೆ ಓಕೆ. ಸೊ ಇವ್ರು ಇನ್ನೂ ಡಿಪಾರ್ಟ್ಮೆಂಟೇ ಬರೋದ್ರೆ 8 ಗಂಟೆ ಆಗುತ್ತೆ. ಡಿಪಾರ್ಟ್ಮೆಂಟ್ ಬರೋದ್ರು ಸರ್ 7 ಗಂಟೆಗೆ, 7-7:30. ನೀವು ಟ್ರ್ಯಾಕಿಂಗ್ ಮಾಡ್ತೀವಿ ಅಂದ್ರೆ ನಿಮಗೆ ಒಬ್ಬೇ ಜನ ಅದಿರಿ ನೀವು ಬುಕ್ಕಿಂಗ್. ನೋಡೋರಿ ಎಷ್ಟು ಜನ ಬರ್ತಿದ್ದಾರ. ಸೊ ನೋಡ್ತಾ ಇರ್ಬೋದು, ಇವಾಗ ದೂದ್ಸಾಗರ್ ಆಫೀಸ್ ಹತ್ರ ಇದ್ದೀನಿ. ಇಲ್ಲಿ ನೀವು ಬಂದು ಏನು ರೂಮ್ ಬೇಕಾದ್ರೂ ಬುಕ್ ಮಾಡ್ಕೋಬೋದು. ಫೋನ್ ಮಾಡ್ಕೊಂಡು ರೂಮ್ನೆಲ್ಲ ಬುಕ್ ಮಾಡ್ಕೊಳ್ಳಿ. ಬಟ್ ನಾನು ಒಬ್ಬನೇ ಬಂದಿರೋದ್ರಿಂದ ರೂಮ್ನೇನೋ ಬುಕ್ ಮಾಡ್ಕೊಳಕ್ಕೋಗಿಲ್ಲ. ನೀವು ಜಾಸ್ತಿ ಜನ ಬಂದರೆ ಇಲ್ಲಿ ಕಾಣ್ತಿದ್ದೀರ ನಂಬರಿಗೆ ನೀವು ಬುಕ್ ಮಾಡ್ಕೊಬೋದು. ಓಕೆ. ಇನ್ನೂ ಟೈಮ್ ಇದೆ. ಆಫೀಸರ್ ಬರಬೇಕು ಅಂತ ಹೇಳಿದ್ದಾರೆ. ಅವ್ರು ಬರೋ ಗಂಟೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಇಲ್ಲೇ ತೊಗೊಬೇಕು. ನೀವು ಬಂದು ನೀವು ಆನ್ಲೈನೆಲ್ಲ ಬುಕ್ಕಿಂಗ್ ಮಾಡಿದರೆ ಇಲ್ಲಿ ಬಂದು ಯಾವ ಸ್ಕ್ರೀನ್ ಶಾಟನ್ನು ತೋರಿಸಿದ್ರೆ ಇಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ. ಸೊ ಟಿಕೆಟ್ ಈ ಥರ ಸಿಕ್ಕಿದೆ. ಲೆಟ್ಸ್ ಗೋ. ಇವಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬಂದು ಈ ಸೈಡ್ಗೆ ಹೋಗ್ಬೇಕು. ಇವಾಗ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಜ್ಯೂಸ್ ಗೀಸ್ ಬೇಕಾ? So we never know, na, if you feel like swimming also. No, I have to show my Viewers. viewers. See, ಈ ಥರ ನಿಮಗೆ ಲೈಫ್ ಜಾಕೆಟ್ ಸಿಗುತ್ತೆ. ಸೊ ದಟ್ ಬೈ ಮಾಡಿಕೊಂಡು ಈಜು ಯಾರ್ಯಾರು ಬರಲ್ಲ ತೊಗೊಂಡೋಗ್ಬೇಕು. ಈಜು ಬರ್ದಲ್ಲೇ ಇರಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಈಜು ಆಡ್ತೀರಾ ಅಂದರೆ ಲೈಫ್ ಜಾಕೆಟ್ ಇರಬೇಕು. ದೇ ಆಲ್ರೆಡಿ ವೆಂಟ್ ದಟ್ ಗಾಯ್ಸ್. But they will. वहाँ पे है ना the forest officer. Without that they will not. There is a my guy. Let's see. ಇವರೇ ನಮ್ಮ ಗೈಡು. ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ ಆಫೀಸರ್. ಹಂಗೆ ನಡ್ಕೊಂಡು ಬರ್ತಾ ಬಂದ್ಬಿಟ್ರೆ ಇಂಥದ್ದೊಂದು ದೊಡ್ಡ ಲೇಕ್ ಸಿಗುತ್ತೆ. ದೊಡ್ಡ ಲೇಕ್, ಸ್ವಲ್ಪ ಸಣ್ಣ ಲೇಕ್ ಇದೆ. ಈಗ ಹೋಗ್ಬೇಕಿದ್ರು ಒಳಗಡೆ. ಬನ್ನಿ ಹೋಗೋಣ ಗಾಯ್ಸ್. ಇಲ್ಲಿ ಮಾತ್ರ ನಿಮ್ಮ ಶೂಸ್ಗಳನ್ನ ತೆಗೆದೇ ಬರಬೇಕು. ನೀರನ್ನು ತುಂಬ ಬರ್ತದೆ ಅಂತ ಹೇಳ್ತಾವ್ರೆ. ಏನು ಬಿಡೋದು ಹಿಂದೆಗಡೆ ಬರ್ತಾವ್ರೆ. ಸಿ ಅವರೇ ನಮ್ಮ ಫ್ರೆಂಡು. ಸೇ ಹಾಯ್. ಬೈಕಲ್ಲೆಲ್ಲ ಹೋಗ್ತಾ ಇದ್ರು. ಚೆನ್ನಾಗಿದೆ ಪ್ಲೇಸ್ ಮಾತ್ರ.
ಅಂತೂ ಇಂತೂ ವಾಟರ್ ಕ್ರಾಸ್ ಮಾಡಾಯಿತು. ಇವಾಗ ಜಂಗಲ್ ಒಳಗಡೆ ಎಂಟ್ರಿ. ಬನ್ನಿ. ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕಾದ್ರೆ ಏನು ಅಂದರೆ ಈ ಥರ ಬಾಟಲ್ಸ್ ತಂದಾಗ ಯಾರೂ ಎಸಿಬಾರ್ದು. ಓಕೆ, ಪ್ಲಾಸ್ಟಿಕ್ನೆಲ್ಲ ನೀವು ತಂದಿರೋ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಬೇಕು. ಈ ಸೈನೇಜಸ್ ಇಲ್ಲಿ ಚೆಕ್-ಇನ್ ಆಗಬೇಕು. ನಾವು ಟಿಕೆಟ್ ಕೊಟ್ಟು ये वाला ये लेंगे नहीं रिटर्न देंगे ठीक है फोटो ले लो फोटो ले लो एक ले लो एक अपने पास रख लो एक मेरे को दे लो ಓಕೆ. ಫಾರೆಸ್ಟಲ್ಲಿ ಇಲ್ಲಿ ಎಂಟರ್ ಆಗಿ ಈಗ ನಾನು ತಂದಿರೋ ಕ್ಯಾಮ್ರಾಗೂ ಪೇ ಮಾಡಬೇಕು. ಸೊ ಅದಕ್ಕೂ ಪೇ ಮಾಡಿದ್ದೀನಿ. ಸೊ ನೀಟಾಗಿ ಪ್ಲಾಸ್ಟಿಕ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ನಿಮ್ಗೆ ನೀಟಾಗಿ ಸೈನ್ ಹಾಕ್ಸ್ಕೊಂಡು ನೀವು ಟಿಕೆಟ್ ತೊಗೊಂಡಿದ್ದೀರಾ ಇಲ್ಲ ಎಲ್ಲ ಚೆಕ್ ಮಾಡಿ. ಸೊ ಇದು ಟ್ರಕ್ಕಿಂಗ್ ವೇ. ಸೊ ಈ ವೇನಲ್ಲಿ ನೀವು ಜಿಪ್ ಕೂಡ ಬೈ ಮಾಡ್ಬೋದು. ಬನ್ನಿ, ಇಲ್ಲಿಂದ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಟ್ರಕ್ಕಿಂಗ್ ಏನು ತುಂಬ ಕಷ್ಟ ಇರಲ್ಲ. ಕಾಣಿಸ್ತಿದೆಯಲ್ಲ ರೋಡು ಹಿಂಗೆ ಇದೆಯಂತೆ. ಎಲ್ಲೋ 10 ಮಿನಿಟ್ಸ್ ಮಾತ್ರ ಜಂಗಲ್ ಒಳಗಡೆ. ಬಿಗಿನರ್ ಅಂತೂ ಆರಾಮಾಗಿ ಟ್ರಕ್ ಮಾಡ್ಬೋದು ಅಂತ ಅನ್ಕೋತೀನಿ. ನೋಡೋಣ ಮುಂದೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಬಟ್ ಮರಗಳೆಲ್ಲ ತುಂಬ ಎತ್ತರವಾಗಿದೆ. ಏನು ನೋಡ್ತಾ ಇದ್ದಾರೆ ಇದೆಲ್ಲ ಫಾರೆಸ್ಟ್ ಬಂದು ಭಗವಾನ್ ವೈಲ್ಡ್ ಸೆಂಚುರಿ ಅಂತ ಈ ಫಾರೆಸ್ಟ್ ಅಂಡರಲ್ಲಿ ಬರುತ್ತೆ. ಫುಲ್ಲು ಡೆನ್ಸ್ ಫಾರೆಸ್ಟು. ಬಟ್ ಪ್ರಾಣಿಗಳೆಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಹೊಸಬ್ರು? ಇಲ್ಲಿ ಯಾವುದೋ ಮೋಸ್ಟ್ಲಿ ಊರು ಇರ್ಬೇಕು ಅನ್ಕೋತೀನಿ. ಎಲ್ಲೋ ಗೊತ್ತಿಲ್ಲ. ಮಸ್ಟ್ ಆ್ಯಂಡ್ ಶುಡ್ಡು ನೀವು ಟ್ರಕ್ ಮಾಡಬೇಕಾದ್ರೆ ಪ್ರಾಪರಾಗಿ ಶೂಸ್ ವೇರ್ ಮಾಡಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ಮತ್ತು ನೀರು ಇಲ್ಲಿ ಬೇರೆ ಟ್ರಕ್ಕಿಂಗ್ ಪ್ಲೇಸ್ ಥರ ನೀರುಗಳೆಲ್ಲ ಹರಿಯೋದು ಆ ಥರ ಯಾವುದು ಸಿಗಲ್ಲ ಇಲ್ಲಿ. ಸೊ ವೇರ್ ಮಾಡಿ ನೀರಂದು ತೊಗೊಂಬರೋದು ನೀವು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸುಸ್ತಾಗೋದಾಗ ಬೇಕಾಗುತ್ತೆ. ಮತ್ತು ಸ್ನ್ಯಾಕ್ಸ್. ಚಪ್ಪಲಿ ಎಲ್ಲ ಹಾಕೊಂಬರ್ಬೇಡಿ. ಕಂಫರ್ಟಬಲ್ ಇದೆಯಾ ಬ್ರೋ? ಕಂಫರ್ಟಬಲ್ ಇವಾಗಿದೆ ಬ್ರೋ. ಮುಂದೆ ನೋಡ್ಬೇಕು. ಸ್ವಲ್ಪ ಜಾರುತ್ತೆ ಮುಂದೆ. ಜಾರದಂತೂ ಅಲ್ಲಿ ನೀರಲ್ಲಿ ಇಳಿದೀವಿ. ನಾನು ನೀರನ್ನ ನಡ್ಕೊಂಡು ಬರಬಾರ್ದಾಗಿತ್ತು.
ಟೋಟಲ್ ಒಂದು 2 ಕಿಲೋಮೀಟರ್ಸ್ ಬಂದಿದ್ದೀವಿ ಆಲ್ರೆಡಿ. ಸೊ 2 ಕಿಲೋಮೀಟರ್ಸ್ ಫುಲ್ ಇದೇ ಥರನೇ ರೋಡ್ ಇರೋದು. ನೋಡ್ತಾ ಇರ್ಬೋದು ನೀವು. ಬನ್ನಿ ಫುಲ್ಲು ಕರ್ಕೊಂಡು ಹೋಗ್ತೀನಿ. ನಾನು ಟ್ರಕ್ಕಿಂಗ್ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಗ್ರೀನರಿ, ಯಾವ ಟೆನ್ಷನ್ ಇರೋದ. ಸೌಂಡ್ ಕೇಳಿಸ್ತಿದ್ಯಾ ನದಿದು, ಹಕ್ಕಿಗಳ ಸೌಂಡ್ ಕೇಳಿಸ್ತಿದ್ಯಾ, ಫುಲ್ಲು ಪೀಸ್ಫುಲ್ ಅಂದ್ಕೊಳ್ಳಿ. ನೋಡಿ ಈ ಫಾರೆಸ್ಟಲ್ಲೂ ನೀನು ಕೆಲಸ ಮಾಡೋರನ್ನ ನೋಡ್ಬೋದು. ಕೆಲಸ ಯಾವುದಾದ್ರೇನು ಊಟದ ಮೇಲೆ ಕೆಲಸ ಮಾಡ್ಬೇಕಷ್ಟೇ. ಏನು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ದೊಡ್ಡ ಕಾಡುಗಳಾಗಿರೋ ಏನು ಕೆಲಸ ಮಾಡೋಕ್ಕೆ ಬಂದಿರ್ಬೋದು. ಅವ್ರದ್ದು ಯಾವ್ದು ಕೆಲಸಗಳಿರುತ್ತೆ, ಬರ್ತಾರೆ ಮಾಡ್ತಾರೆ ಹೋಗ್ತಾರೆ. ಬಟ್ ಅವ್ರು ಯಾರೂ ಪ್ಲಾಸ್ಟಿಕ್ ಥ್ರೋ ಮಾಡಲ್ಲ. ನೀವು ಕೂಡ ಮಾಡ್ಬೋದು. ಹೋಗ್ತಾ ಈ ಥರ ಸುಮಾರು ಸಿಕ್ತಿದ್ದಾವೆ ನಮಗೆ. ಓಕೆ, ಇಲ್ಲಿ ಇನ್ನೊಂದು ನದಿ ಸಿಕ್ತು. ಈಗ ತಿರ್ಗಾ ಶೂಸ್ನ ಬಿಚ್ಚಬೇಕು, ಹೋಗಬೇಕು. ಶೂಸನ್ನು ಮಾಡಿ ಹೋಗಬೇಕು. ಟ್ರೆಕ್ಕಿಂಗಲ್ಲಿ ನಾನು ಯಾಕೆ ಟ್ರೆಕ್ಕಿಂಗು ಅಂತೀನಿ ಅಂದರೆ ಈ ಥರ ಎಷ್ಟು ಸೀನರೀಸು ಕಮ್ಮಿದೆ ಬರುತ್ತೆ. ಎಷ್ಟು ಸಾಕಾಗಿದೆ ನೋಡಿ. ಬನ್ನಿ ಇವಾಗ ಶೂಸ್ ರಿಮೂವ್ ಮಾಡಬೇಕು. ನಾನು ಫಸ್ಟ್ ಶೂ ರಿಮೂವ್ ಮಾಡಬೇಕು. ನೋಡಿ ಪ್ಲೇಸಸ್ ನಾನು ಯಾಕೆ ಜೀಪಲ್ಲಿ ಹೋಗಲಿಲ್ಲ ಅಂದರೆ ನೋಡಿ ಅವರೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಅವರೆಲ್ಲ ಸುಮ್ಮನೆ ಕುತ್ಕೊಂಡು ಹೋಗ್ತಾಯಿದ್ದಾರೆ ಅಷ್ಟೇ. ಈ ಟ್ರಕ್ಕಿಂಗಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನಿಮ್ಗೆ ಅಲ್ಲಲ್ಲೇ ಈ ಥರ ಬ್ಯೂಟಿಫುಲ್ ಲೈಕ್ಸ್ ಸಿಗ್ತಾ ಇರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಹಂಗಂತ ಒಳಗಡೆ ಎಲ್ಲ ಇಳಿಯೋಕ್ಕಾಗಲ್ಲ. ಕ್ರೊಕೊಡೈಲ್ಸ್ ಇರುತ್ತೆ, ಮೊಸಳೆಗಳು. ಸೊ ನಮ್ಮ ಸೇಫಲ್ಲಿ ನಾವು ಇರಬೇಕು. ವೈಲ್ಡ್ ಟ್ರಕ್ ಮಾಡಬೇಕಾದ್ರೆ ನೀವು ಬಿ ಕೇರ್ಫುಲ್, ಓಕೆನಾ. ಈ ಥರ ವೈಲ್ಡ್ ಅನಿಮಲ್ಸ್ ಎಲ್ಲ ಇದೆ. ಆಗಲೇ ಹೇಳ್ದಂಗೆ ಇದು ರೆಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿಂದ ಬಂದು ಏನೋ ಫಾರೆಸ್ಟ್ ಒಳಗಡೆ ಎಂಟ್ರಿ. ನಾನು ಆಗಲೇ ಹೇಳ್ದಂಗೆ ಇದು ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್ ಹಾಡಿಯಲ್ಲಿ ಬರುತ್ತೆ. ಓಕೆ, ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ. 4 ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ಅನ್ಕೋತೀವಿ. ಇನ್ನೂ 5 ಕಿಲೋಮೀಟ್ರ್ ಇದೆ. ಗೈಡ್ ಬೇರೆ ಬ್ರೇಕ್ ಕೊಡ್ತಾ ಇಲ್ಲ. ಅಮ್ಮ ಮಚ್ ಬ್ರೋ 6 ಅಲ್ಲಿ ಯಾರೋ ಬರ್ದಿದ್ದಾರೆ 6 ಕಿಲೋಮೀಟರ್ಸ್ ಡನ್ ಅಂತ. ಇನ್ನು 4 or 6 ಕಿಲೋಮೀಟರ್ಸ್ ಇದೆ. ಅವಾಗೆಲ್ಲ ಮರಗಳನ್ನ ಬಂದ್ಬಿಟ್ಟು ಇವಾಗೆಲ್ಲ ಫುಲ್ ಹುಲ್ಲುಗಾವಲು ಅನಿಸುತ್ತೆ. ಈ ಥರ ಸುಡು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪ
ಸಿಕ್ಕಾಪಟ್ಟೆ ಬಿಸಿಲು. ನಾನೆಲ್ಲ ಮಳೆ ಬರುತ್ತೆ ಅಂತ ರೈನ್ ಕೋಟು, ಅಂಬ್ರೆಲ್ಲ, ಜಾಕೆಟ್ ಎಲ್ಲ ಎತ್ಕೊಂಬಂದೆ. ಬಟ್ ಇಲ್ಲಿ ನೋಡ್ರೆ ಬಿಸಿಲು ಅಯ್ಯಯ್ಯೋ ಅನ್ನಿಸ್ತೈತೆ ನನಗೆ. ಓಕೆ ಫೈನ್, ಟ್ರೆಕ್ಕಿಂಗಲ್ಲಿ ಇವೆಲ್ಲ ಕಾಮನ್ನು. ಟ್ರೆಕ್ಕಿಂಗ್ ಮಾಡ್ತೀರ ಅಂದಮೇಲೆ ಎಲ್ಲ ಫೇಸ್ ಮಾಡೋಕ್ಕೆ ರೆಡಿ ಆಗಿರಬೇಕು. ಬನ್ನಿ, ಎಲ್ಲಿ ಗಂಟೆ ಆಗುತ್ತೆ ನಡ್ಕೊಂಡು ಹೋಗೋಣ. ನಿಮಗೆ ಒಂದು 6-7 ಕಿಲೋಮೀಟ್ರು ಫುಲ್ ಟ್ರೆಕ್ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲೊಂದು ಸ್ನ್ಯಾಕ್ಸ್ ಪಾಯಿಂಟ್ ಅಂತ ಸಿಗುತ್ತೆ. ಒಂದು ಇಟ್ಸ್ ಓಕೆ ಟು ರಿಲ್ಯಾಕ್ಸೇಷನ್. ಸ್ನ್ಯಾಕ್ಸ್ ಎಲ್ಲ ಆಯಿತು. ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಇಲ್ಲೆಲ್ಲ ಜಂಗಲ್ ಒಳಗಡೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇವಾಗ. ಸೊ ಈಗ ಹೋಗ್ಬೋದು, ಬಟ್ ಇಲ್ಲೆಲ್ಲ ಜಾಸ್ತಿ ಜೀಪ್ಸ್ ಹೋಗುತ್ತೆ. ಸೊ ಇಲ್ಲಿಂದ ಹೋಗ್ಬೋದು. ಗೈಸ್, ಜಂಗಲ್ ಒಳಗಡೆ ಅನ್ಕೊಂಡೆ, ಇಲ್ಲ ಅದೇ ಸೇಮ್ ರೋಡು, ಅಲ್ಲೇ ಕರ್ಕೊಂಬಂದಿದ್ದಾರೆ. ಅಯ್ಯೋ, how much kilometer today? From here to waterfall will be 2.5 kilometers. 2.5 kilometers. ಇನ್ನು 2.5 ಕಿಲೋಮೀಟರ್ ಇದೆ. ಆಮೇಲೆ ದೂದ್ಸಾಗರ್ ನೋಡೋದೆ ಬರ್ತಾರೆ. ದಾರಿ ಇದೆನಾ ಜಂಗಲ್ ಒಳಗಡೆ ಇಲ್ಲ? ಹಾಂ, ಇದೇ ದಾರಿ. 10 minutes ಜಂಗಲ್. ಯಾವ್ದು 10 ನಿಮಿಷ ಜಂಗಲ್ ಇದೆಯಂತೆ. ಅವಾಗಿಂದ ಬರುತ್ತೆ ಅನ್ಕೊಂಡು ಕಾಯ್ತಾ ಇದ್ದೀನಿ, ಇನ್ನೂ ಬಂದೇ ಇಲ್ಲ. ಬಂದಾಗ ನೋಡೋಣ. ಇಲ್ಲಿಂದ ನಾವು ಏನು ನಾರ್ಮಲ್ ರೋಡ್ ಇದೆ, ಜೀಪ್ ರೋಡು, ಆ ರೋಡಲ್ಲಿ ಬರ್ತೀವಿ. ಸೊ ಇಲ್ಲಿಗೆ ಬಂದಾಗ ಒಂದು ಹಟ್ ಥರ ಕಾಣಿಸುತ್ತೆ. ಸೊ ಇಲ್ಲಿಂದ ಒಳಗಡೆ ಜಂಗಲ್ ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲಿಂದ ಜಂಗಲ್ ಒಳಗಡೆ ಎಂಟ್ರಿ ಆದರೆ ಡೈರೆಕ್ಟ್ ದೂದ್ಸಾಗರ್ ಹೋಗುತ್ತೆ. ಗೈಸ್, ಪ್ಲಾಸ್ಟಿಕ್ ಯಾಕೆ ತರಬಾರ್ದು ಅಂತ ಹೇಳ್ತೀನಿ. ಅದು ನಮ್ಗೆ ಯಾವುದು ಕಂಟೆಂಟ್ ಸಿಗಲ್ಲ ಅಂತಲ್ಲ, ಈ ಥರ ಹಾಳು ಮಾಡಬಾರ್ದು. ಅದಿಲ್ಲೇ ಬಿದ್ದಿರುತ್ತೆ, ಕೊಳೆಯಲ್ಲ ಅದು. ಓಕೆನಾ? ನೋಡಿ, ಇಲ್ಲಿ ಬಿದ್ದಿದೆ, ಅಲ್ಲಿ ಅದು ಕೊಳೆಯಲ್ಲ. ನನಗೆ ಕಂಟೆಂಟ್ ಸಿಗಲಿ ಅಂತ ನಾನು ಪ್ಲಾಸ್ಟಿಕ್ ತರಬೇಡಿ ಅಂತ ಹೇಳಲ್ಲ. ನಮ್ಮ ಹತ್ರ ನೀಟಾಗಿರೋ ಜಾಗನ ನೀಟಾಗಿ ಮಡಿಕೊಬೇಕು. ಫೈನಲಿ ಯಾವುದೋ ಒಂದು ಸಣ್ಣದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕು. ಇದೆ ಹ್ಯಾಂಗಿಂಗ್ ಬ್ರಿಡ್ಜು, ಬನ್ನಿ. ಕಂತು ಫುಲ್ಲು ಅಯ್ಯೋ ಅಳ್ಳಾಡ್ತೈತೆ. ಒಬ್ಬರೇ ಹೋಗ್ಬೇಕಾ, ವೆಯ್ಟ್ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ನೀವಣ ಇಟ್ ಇಸ್ ಬ್ಯೂಟಿಫುಲ್. ಸಾಕಾಗಿದೆ ಇದು ಮಾತ್ರ. ಅಂತೂ ಇಂತೂ ದೂದ್ಸಾಗರ್ ವಾಟರ್ ಸ್ಪಾಟಿಗೆ ಬಂದಿದ್ದೀವಿ. ನೋಡ್ತಾ ಇರ್ತೀರಾ, ಇಲ್ಲಿ ಇಷ್ಟೊಂಥರ ಟ್ಯಾಕ್ಸಿಗಳು. ನೀವು ಡೈರೆಕ್ಟು ಟ್ರೆಕ್ಕಿಂಗ್ ಬುಕ್ ಮಾಡ್ಕೋಬೇಕಾದ್ರೆ ಟ್ಯಾಕ್ಸಿ ಬೇಕಾ ಅಂತ ಕೇಳ್ತಾರೆ. ಬೇಕಾದ್ರೆ ನೀವು ಟ್ಯಾಕ್ಸಿಲಿ ಬೇಕಾದ್ರೂ ಬರ್ಬೋದು. ಈ ಥರ ಜೀಪ್ನಲ್ಲಿ ಆರ್ ನಮ್ಮ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡಾರ ಬರ್ಬೋದು. ತುಂಬಾ ಇದು ಉದ್ಯಮ. ಸರ್, ಯಾವುದು ಇಷ್ಟ, ಟ್ರೆಕ್ಕಿಂಗಾ ಇಲ್ಲ ಜೀಪಲ್ಲಿ ಬರೋದಾ?
ನಾವು ಟ್ರೆಕ್ ಮಾಡ್ಕೊಂಡು ಬಂದ್ವಿ. ಟ್ರೆಕ್ಕಿಂಗ್ Look at the crowd here. ನೋಡಿ ಕ್ರೌಡ್ ಹೆಂಗಿದೆ. ಗುರು ಇಲ್ಲಂತೂ ತುಂಬಾನೇ ಜನ ಇದ್ದಾರೆ. ಕ್ರೌಡು ಇನ್ನು ಫಾಲ್ಸಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ವೀಕ್ ಟೈಮಲ್ಲಿ ಹಿಂಗೆ, ವೀಕೆಂಡಲ್ಲಂತೂ ಕೇಳಂಗೆ ಇಲ್ಲ ಅಂದ್ಕೊಡಿ. ಹಂಗೆ ನಡ್ಕೊಂಡು ಬಂದುಬಿಟ್ರೆ ಈ ಥರ ಕೆಳಗಡೆ ಬರ್ತೀವಿ. ಈ ಬ್ರಿಡ್ಜಲ್ಲೆಲ್ಲ ನಡ್ಕೊಂಡು ಹೋಗಿ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ. ಈಗ ನಮ್ಗೆ ಯಾವುದೋ ಸ್ಮಾಲ್ ಸ್ಯಾಂಡ್ವಿಚ್ ಕೊಟ್ಬಿಟ್ಟವ್ರೆ. See, this is the way to Dussagar. ಎಲ್ಲ ಸಲಿನೂ ಪ್ರಾಣಿಗಳು ನಿಮ್ಮ ಆಪ್ತಾರಲ್ಲ, ಇದನ್ನೊಂದ್ಸಲ ಓದ್ಕೊಂಬಿಡಿ. ಇದ್ರ ಪ್ರಕಾರ ಇರಬೇಕು. ಯಾಕೆ ಹೇಳ್ತೀನಿ ಅಂದರೆ ಎಲ್ಲ ಟೈಮಲ್ಲೂ ಅನಿಮಲ್ಸ್ ಒಂದೇ ಥರ ಇರಲ್ಲ. ನಿಮ್ಮ ವಸ್ತುಗಳನ್ನ ಕಿತ್ಕೊಳ್ಳುತ್ತಿಲ್ಲಿ, ಅದು ವ್ಯಾಲ್ಯೂಯಬಲ್ ಕ್ಯಾಮ್ರಾ ಆಗಿರ್ಬೋದು, ನಿಮ್ಮ ಬ್ಯಾಗು ಏನಾರು ಆಗಿರ್ಬೋದು. ಸೊ ಬಿ ಅವೇ ಫ್ರಮ್ ದೆಮ್. ಗುರು ಅನ್ಕೊಂಡಂಗೆ ದೂದ್ಸಾಗರ್ ವಾಟರ್ ಫಾಲ್ಸಿಗೆ ಬಂದ್ಬಿಟ್ಟು ನೋಡ್ತೀರಾ ದೂದ್ಸಾಗರ್ ವಾಟರ್ ಫಾಲ್ಸು. ಜಸ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಇದು ನನ್ನ ದೂದ್ಸಾಗರ್ ಜರ್ನಿ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಂಜಾಯ್ ದ ದೂದ್ಸಾಗರ್ ಟ್ರೆಕ್ಕಿಂಗ್ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿ. ಖಂಡಿತ ಇದು ನನ್ನ ಫಸ್ಟ್ ವ್ಲಾಗು. ಏನೋ ತೊಂದರೆ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ, ಹಿಂಗೆ ಮಾಡಬೇಕು ಅಂತ. ನಾನು ಅದನ್ನು ತಿಳ್ಕೊಂಡು ಹೋಗ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಟಾಟಾ, ಬಾಯ್ ಬಾಯ್.